ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ ಜಯದೇವಿ ಗಾಯಕವಾಡ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆಯಿಂದ ಪ್ರಾರಂಭವಾಗಿದೆ. ನಾಡಿನ ವಿವಿಧೆಡೆಯಿಂದ ಆಗಮಿಸಿರುವ ಸಾಹಿತಿಗಳು ಗೋಷ್ಠಿಗಳಲ್ಲಿ ಭಾಗವಹಿಸಿ ರಾಜ್ಯಕ್ಕೆ ಒಂದು ಉತ್ತಮ ಸಂದೇಶ ನೀಡಬೇಕು ಎಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಕರೆ ನೀಡಿದರು. ನಗರದ ಸಿದ್ದರಾಮ ಜಂಗಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಿರುವ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ 2ನೇ ದಿನ ಸಾಧಕರಿಗೆ ವಿವಿಧ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಸಮ್ಮೇಳನ ಆಯೋಜಿಸುವ ಮುನ್ನ ಹಲವರು ಬಂದು ತಮ್ಮನ್ನು ಕಂಡು ಸಮ್ಮೇಳನಕ್ಕೆ ಸಹಾಯ ಸಹಕಾರ ನೀಡಬೇಕು ಎಂದು ಕೇಳಿಕೊಂಡಾಗ ತಾವು ಒಪ್ಪಿಕೊಂಡಿರುವುದನ್ನು ಹೇಳಿದ ಅವರು, ಸಾಹಿತ್ಯ, ಕಲೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತಮ್ಮ ಸಹಾಯ ಸಹಕಾರ ಇದ್ದೇ ಇರುತ್ತದೆ. ಈ ಸಮ್ಮೇಳನ ರಾಜ್ಯಕ್ಕೆ ಮಾದರಿಯಾಗುವಂತೆ ಸಮ್ಮೇಳನವಾಗಬೇಕು ಎಂದು ಆಶಿಸಿದರು. ಈ ಕಾರ್ಯಕ್ರಮ ರಾಯಚೂರಲ್ಲಿ ಹಮ್ಮಿಕೊಳ್ಳಲಿಕ್ಕೆ ಒಳ್ಳೆ ಅನುಭವದಿಂದ ಈ ರೀತಿಯಲ್ಲಿ ಆಗಬೇಕು ಅಂತೇಳಿ ಅವರ ಸಹಿತ ಸಹಕಾರ ಮಾಡುವಂಥ ಮಾತುಗಳನ್ನೆಲ್ಲ ಕಾರಣಾಂತರಗಳೆಲ್ಲರೂ ಪೋಸ್ಟ್ಪೋನ್ ಆಯಿತು. ಹಾಗೆ ಇವತ್ತು ನಿನ್ನೆನೇ ಪ್ರಾರಂಭ ಆಗಿದೆ. ನಮ್ಮಲ್ಲಿರ್ತಕ್ಕಂಥ ಸಮ್ಮೇಳನಾಧ್ಯಕ್ಷರನ್ನು ಡಾಕ್ಟರ್ ಜಯದೇವಿ ಗಾಯಕವಾಡ ಮಾಡುವ ಮುಖಾಂತರ ಈ ಹಿಂದುಳಿದ ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ಸಾಹಿತಿಗಳಿಗೆ ಗೌರವ ತರಿಸಬೇಕಾದಂಥ ಕೆಲಸ ಆಗಿದೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಿನ್ನೆ ನಾನು ಬಂದು ಭಾಗವಹಿಸಬೇಕಾಗಿದೆ. ನಮ್ಮ ಮೊನ್ನೆ ರಾತ್ರಿ ವಿಧಾನ ಪರಿಷತ್ತೆಲ್ಲ ಹತ್ತುವರೆ ನಾನು ಸಭಾನಾಯಕರಿಂದ ಮುಗಿಸಿ ಒಂದೇ ಮಾತ್ರ ಭಾಗದಲ್ಲಿ ಅಲ್ಲಿ ಇರಬೇಕಾಗ್ತದೆ. ಇವಾಗ ಕಾರ್ಯದಿಂದ ಮುಖ್ಯಮಂತ್ರಿಗಳ ಅವತ್ತು ಅವರ ಭಾಷಣ ಸಹಿತ ಕಲ್ಗುಡಿ ಭಾಷಣಕ್ಕಾಗಿ ಮೊನ್ನೆ ರಾತ್ರಿ ಬರಲಿಕ್ಕೆ ಬೆಳಗ್ಗೆ ಬಿಟ್ಟು ಹೋಗಬೇಕಾದ್ರೆ ಅನೇಕ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸಕರು ನಡೆಸಿದ್ದೀನಿ. ಸಾಯಂಕಾಲ ಬಂದರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಬಂದು ತಮ್ಮೆಲ್ಲ ಸಮೂಹದಲ್ಲಿ ಬಂದಿದ್ದೀನಿ. ಈ ದಲಿತ ಸಾಹಿತ್ಯ ಸಮ್ಮೇಳನ ಪರಿಷತ್ತಿಗೆ ನಮ್ಮ ಭಾಗದಲ್ಲಿ ಬಾಬು ಭಂಡಾರಿರ್ಬೋದು, ಇರ್ಬೋದು, ಅನೇಕ ಸಾಹಿತ್ಯ ಬಹಳಷ್ಟು ಇದೆ. ಅವರ ಪ್ರಯತ್ನ ಮುಖಾಂತರ ಸಂಘಟನೆ ಮಾಡಿ ಈ ಭಾಗದಲ್ಲಿ ಈ ದಲಿತ ಸಾಹಿತ್ಯಕ್ಕೆ ಅತ್ಯಂತ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಅತ್ಯಂತ ಜನರು ನಮ್ಮ ಮಾರ್ಗದರ್ಶನಕ್ಕೆ ನೀಡುವಂಥ ಮತ್ತು ಜನರ ಅಭಿಪ್ರಾಯಗಳನ್ನು ಪರಿವರ್ತಿಸತಕ್ಕಂಥ ಮತ್ತು ಸನ್ಮಾನಗಳು ನೀಡಲಿಕ್ಕೆ ಮತ್ತು ನಮ್ಮ ಹಕ್ಕುಗಳಿಗೆ ಯಾವ ರೀತಿಯಾಗಿ ನಾವು ಸಂಘಟನೆ ಆಗಬೇಕು, ಯಾವ ರೀತಿಯಾಗಿ ನಾವು ಸರ್ಕಾರವನ್ನು ನೋಡಬಹುದು, ವ್ಯವಸ್ಥೆ ನೋಡಬಹುದು, ಸಂವಿಧಾನ ಬದ್ಧವಾಗಿ ಸಿಗಬೇಕಾಗಿರ್ತಕ್ಕಂಥ ನಮ್ಮ ಬೇಡಿಕೆಗಳಿಗೆ ಈಡೇರಿಸಲಿಕ್ಕೆ ಅನೇಕ ರೀತಿಯಾದಂಥ ಹೋರಾಟಗಳು ಮತ್ತು ಸಾಹಿತ್ಯಗಳ ಒಂದು ಸಹಕಾರದೊಂದಿಗೆ ಬಹಳ ಉತ್ತಮವಾಗಿ ಈ ಪ್ರದೇಶದಲ್ಲಿ ನಡೆಯತಕ್ಕಂಥದ್ದು. ಅಂತಹ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಭಾಗಗಳು ಬಂದಿರತಕ್ಕಂಥ ಸಾಹಿತಿಗಳೆಲ್ಲ ಸೇರಿ ಗೋಷ್ಠಿಗಳು ನಡೆಸಿ ಅದರ ಮುಖಾಂತರ ಈ ಸಮ್ಮೇಳನ ಸಮಾರಂಭದ ಮುಖಾಂತರ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ತಕ್ಕಂಥ ಒಂದು ಸಂದರ್ಭ. ಇಲ್ಲಿರ್ತಕ್ಕಂಥ ಅನೇಕ ಯುವಕರು ಸಾಹಿತಿಗಳಾಗಿ ಅವರಿಗೆ ಪ್ರೋತ್ಸಾಹಿಸ್ತಕ್ಕಂಥ ಒಂದು ಅವಕಾಶ ಇತ್ತು ಈ ಸಾಹಿತ್ಯ ಸಮ್ಮೇಳನ ಮುಖಾಂತರ ಸಿಕ್ಕಿದೆ ಅಂತ ಹೇಳಿ ನಾನು ನಂಬಿದ್ದೇನೆ. ಹಾಗಾಗಿ ಇವತ್ತು ಏನು 2 ಕಾಲದಲ್ಲಿ ನಡೆಯತಕ್ಕಂಥ ಈ ಕೋರ್ಸ್ಗಳ ಮುಖಾಂತರ ಬಂದಿರತಕ್ಕಂಥ ಏನು ಮುಕ್ತಾಯ ಸಮಾರಂಭದಲ್ಲಿ ನಮ್ಮ ಸಂದೇಶ ಇಡೀ ರಾಜ್ಯಕ್ಕೆ ಹೋಗಬೇಕು. ಆ ರಾಜ್ಯದ ಅಲ್ಲಿರ್ತಕ್ಕಂಥ ಸಾಹಿತಿಗಳು ಅವರ ಮುಖಾಂತರ ಮಾರ್ಗದರ್ಶಿಸತಕ್ಕಂಥ ಒಂದು ಪ್ರದೇಶ. ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಒಬ್ಬರು ರಾಮಚಂದ್ರಪ್ಪನವರು, ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಹನುಮಂತಯ್ಯವರು ಮತ್ತು ಅನೇಕ ಪ್ರಮುಖ ಸಾಹಿತಿಗಳು ಈಗ ತಮ್ಮ ಭಾಗವಹಿಸಿ ಅವರ ಭಾಷಣ ನೀಡಿ ನಮ್ಮ ಮಾರ್ಗದರ್ಶನ ನೀಡಿರ್ತಕ್ಕಂಥ ಸಾಹಿತ್ಯ ತಾವೆಲ್ಲ ಕೇಳ್ಕೊಂಡಿದ್ದೀವಿ. ಈ ಬರುವ ನಾನು ತಮ್ಮೆಲ್ಲ ಗೊತ್ತಿದೆ ಈ ರಾಜ್ಯಕ್ಕೆ ಅನೇಕ ರೀತಿಯಾದಂಥ ಸಲಹೆಗಳು ಕೊಡ್ತಕ್ಕಂಥ ನನ್ನ ಜೊತೆ ಬಹಳ ಆತ್ಮೀಯರು, ಬಹಳ ಅನೇಕ 40 ವರ್ಷದ ಅನೇಕ ಸಂದರ್ಭಗಳಲ್ಲಿ ನನ್ನ ಜೊತೆಗೆ ಮಾತಾಡ್ತಾರೆ. ಹನುಮಂತಯ್ಯವರು ನಾನು ಕೂಡ ಇದ್ದೀವಿ. ಅವರು ನಮ್ಮ ಪಕ್ಷದಲ್ಲಿ ಕೆಪಿಸಿ ಉಪಾಧ್ಯಕ್ಷರಾಗಿ, ನಾನು ಜನರಲ್ ಸೆಕ್ರೆಟರಿ ಆಗಿ ಅನೇಕ ಯೋಜನೆಗಳು, ಅನೇಕ ಕಾರ್ಯಕ್ರಮಗಳು, ಅನೇಕ ಜನರನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು, ಅವರು ಮಾರ್ಗದರ್ಶನ ಕೊಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಹನುಮಂತಯ್ಯವರು ಸ್ವಲ್ಪ ಅನೇಕ ಪ್ರಯತ್ನಗಳು ಅವರು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನನ್ನ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಾಲೇಜಿರುವುದರಿಂದ ಅನೇಕ ಸಂಘಗಳು ನಮ್ಮ ಹತ್ರ ಸೇತು ಕೊಡ್ತಾರೆ. ಅವ್ರ ಪುಸ್ತಕಗಳು ಬಿಡುಗಡೆ ಮಾಡತಕ್ಕಂತಾಗಲಿ, ಪುಸ್ತಕಗಳು ಪ್ರಿಂಟ್ ಮಾಡತಕ್ಕಂತಾಗಲಿ, ಅನೇಕ ಕಾರ್ಯಕ್ರಮಗಳಿಗಾಗಿ ಸಹಾಯ ಸಹಕಾರ ಕೊಡಲಿಕ್ಕೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಬರ್ತಾರೆ.
ಆ ದಿಶೆಯಲ್ಲಿ ನಾವು ಪ್ರೋತ್ಸಾಹಿಸ್ತಕ್ಕಂಥದ್ದು ಓದುಗಳು ನಾವು ಹಾಕೊಳ್ತಾ ಇದ್ವಿ. ಈ ವರ್ಷದಲ್ಲಿ ಸ್ವಲ್ಪ ಬಜೆಟ್ ಕಡಿಮೆ, ಮುಂದಿನ ವರ್ಷದಲ್ಲಿ ಹೆಚ್ಚಿನ ಬಜೆಟ್ ನಮ್ಮ ಇಲಾಖೆಗೆ ಕೊಡೋ ಮುಖಾಂತರ ರಾಜ್ಯದಲ್ಲಿರ್ತಕ್ಕಂಥ ಈ ಎಲ್ಲ ಸಾಹಿತ್ಯಗಳು ಇರ್ತಕ್ಕಂಥದ್ದು ಅವು ಯಾರೇ ಇರಲಿ ಎಲ್ಲರೂ ಇವತ್ತು ನಮ್ಮ ಅಧ್ಯಕ್ಷರು ಇದೆಲ್ಲ ಸಮಾಜದವರು ಎಲ್ಲ ಭಾಗವಹಿಸಿಗಳಿಗೆ ಸಹಕಾರ ನೀಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಮಾತು ಹೇಳ್ತಾರೆ. ಹಾಗಾಗಿ ಯಾವುದೇ ಕಾರ್ಯಕ್ರಮ ಯಾವುದೇ ಯೋಜನೆ ಅದು ಜಾರಿಗೊಳ್ಳಬೇಕಾದ್ರೆ ಅದರ ಪ್ರತಿಫಲ ಸಿಗಬೇಕಾದ್ರೆ ಎಲ್ಲರೂ ಸಂಘಟನೆ ಮಾಡಿದ್ರೆ ಮಾತ್ರ ಮಾಡಿ ಸಾಧ್ಯ ಆಗುತ್ತೆ. ಆ ದಿಶೆಯಲ್ಲಿ ನಡೆದಿರ್ತಕ್ಕಂಥ ಈ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಲಿ. ಬರುವ ದಿನಗಳಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಸಾಹಿತ್ಯಗಳಿಗೆ ಹೆಚ್ಚಿನ ಒಂದು ಭಾಗವಹಿಸ ಕೂಡಲೇ ಅಂತ ಮಾತನಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮೆಲ್ಲರ ಜೊತೆ ಮಾತನಾಡಿ ಅವಕಾಶ ಕೊಟ್ಟಿರ್ತಕ್ಕಂಥ ಅಧ್ಯಕ್ಷರು, ಪದಾಧಿಕಾರಿಗಳಿಗೂ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯ ಸಾಹಿತಿಗಳಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು. ಪ್ರಶಸ್ತಿ ಪ್ರದಾನ ಮಾಡಲು ಆಗಮಿಸಿದ್ದ ವೀರಭದ್ರಪ್ಪ ಮಾತನಾಡಿ, ಮನುವಾದ ಜಾರಿಯಾದರೆ ನಾವ್ಯಾರು ಹೀಗೆ ಮೇಲೆ ಕೂರಲಿಕ್ಕಾಗಲ್ಲ. ಸರ್ಕಾರ ಪ್ರಶಸ್ತಿಗಳನ್ನು ನೀಡುವಾಗ ಸರ್ಕಾರದ ಸಂಸ್ಥೆಗಳಿಗೆ ಅಧ್ಯಕ್ಷರನ್ನು ಆಯ್ಕೆ ಮಾಡುವಾಗ ಪ್ರತಿಶತ 30% ಈ ನೆಲದ ಮೂಲ ನಿವಾಸಿಗಳಿಗೆ ಮೀಸಲಿಡಬೇಕು. ಈಗ ಪ್ರಶಸ್ತಿ ಪಡೆದವರು ಸಂವಿಧಾನ ರಕ್ಷಣೆಗೆ ಕಟಿಬದ್ಧರಾಗಿದ್ದರೆ ಪ್ರಶಸ್ತಿ ಮೌಲ್ಯ ಇರುವುದಿಲ್ಲ ಎಂದರು. ಮನುವಾದಿಗಳೇನಾದರೂ ಅಸ್ತಿತ್ವಕ್ಕೆ ಬಂದರೆ ನೀವು ಯಾರು ಈಗ ಕುಂದ್ರಕ್ಕೆ ಸಾಧ್ಯ ಇಲ್ಲ, ನಾವ್ಯಾರು ಇಲ್ಲದನ್ನ ಸಾಧ್ಯ ಇಲ್ಲ. ಆದ್ದರಿಂದ ಸಾಮಾಜಿಕ ಮತ್ತು ರಾಜಕೀಯ ಹೊಣೆಗಾರಿಕೆ ನಿಮ್ಮ ಮತ್ತು ನಮ್ಮ ಮೇಲಿದೆ, ಇದಕ್ಕೆ ಮರೆಯಬಾರದು. ಮುಖ್ಯವಾಗಿ ಇನ್ನೊಂದು ವಿಶೇಷ ಅಂತಂದರೆ, ಸರ್ಕಾರ ಎಷ್ಟೋ ಪ್ರಶಸ್ತಿಗಳನ್ನು ಕೊಡ್ತಾ ಇದೆ, ಸರ್ಕಾರ ಎಷ್ಟೋ ಪ್ರಾಧಿಕಾರಗಳನ್ನು ಮಾಡ್ತಾ ಇದೆ. ಪ್ರತಿಯೊಂದು ಪ್ರಶಸ್ತಿ 30% ಈ ರಾಜ್ಯದಲ್ಲಿರ್ತಕ್ಕಂಥ, ಈ ದೇಶದಲ್ಲಿರ್ತಕ್ಕಂಥ ದಲಿತರಿಗೆ ಮೀಸಲಿರಬೇಕು. ನೀವು ಪ್ರಾಧಿಕಾರ ಮಾಡಿದರೆ ಇಬ್ಬರಾದರೂ ದಲಿತ ಸದಸ್ಯರಿರಬೇಕು, ಅಕಾಡೆಮಿಗಳಲ್ಲಿ ದಲಿತ ಸದಸ್ಯರಿರಬೇಕು. ನೀವು ಕೊಡ್ತಕ್ಕಂಥ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ 30% ಭಾಗ ದಲಿತರಿಗೆ ಕೊಡಬೇಕು. ಆದ್ಯತೆ ಪ್ರಶ್ನೆ ಅಲ್ಲ. ನೀವೇನಾದರೂ ಮಹಾಭಾರತದಲ್ಲಿ ಒಂದು ಘಟನೆ ಬರುತ್ತೆ, ಅದೇನೆಂದರೆ ಅರ್ಜುನ ಕೃಷ್ಣನ ಕರ್ಣನ ರಥವನ್ನು ಒಂದು ಇಂಚು ಹೊಡಿತಾರೆ. ಒಂದು 10 ದೂರಕ್ಕೆ ಸರಿದಾಗ ಕರ್ಣ ಅರ್ಜುನನ ರಥವನ್ನು ಬಾಣ ಬಿಟ್ಟು ಒಂದು ಅಡಿ ಹಿಂದಕ್ಕೆ ಸರಿಸಿದಾಗ ಕೃಷ್ಣ ಶಬಾಷ್ ಕರ್ಣ ಅಂತ ಕರೀತಾರೆ. ಇವನೊಂದು 100 ಮೈಲು ದೂರಕ್ಕೆ ಹೊಡೆದಾಗ ಅವನು ಶಬಾಷ್ ಅನ್ನಲ್ಲ. ಅವಾಗ ಏನು ಹೇಳ್ತಾನೆ, ಯಾಕಪ್ಪ ನನ್ನ ಸಾರಥಿಯಾಗಿ ನನ್ನನ್ನೇ ಶತ್ರುವಿನ ಎದುರು ಅವಹೇಳನ ಮಾಡ್ತಾ ಇದ್ದೀನ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಅರ್ಜುನನ ರಥದಲ್ಲಿ ನಾನಿದ್ದೀನಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ನನ್ನ ಹೃದಯದಲ್ಲಿರ್ತಕ್ಕಂಥ ಸಾರಥಿ ನಾನು. ಜಾಸ್ತಿ ದಿಕ್ಪಾಲಕರು ನಿನ್ನ ರಥದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಂಥ ಬಲಿಷ್ಠವಾಗಿರ್ತಕ್ಕಂಥ ರಥವನ್ನು ಒಂದು ಇಂಚು ಸರಿಸಿದ್ದೈತಲ್ಲ, ಅದು ಬಹಳ ದೊಡ್ಡ ಪರಾಕ್ರಮ. ಇಲ್ಲಿರ್ತಕ್ಕಂಥ ಏನು ಬರೆದನ್ನೋದು ಇಂಪಾರ್ಟೆಂಟ್ ಅಲ್ಲ, ಬರೆದನ್ನೋದೇ ಇಂಪಾರ್ಟೆಂಟ್. ಕನ್ನಡದಲ್ಲಿ ಬರೆದನ್ನೋದೇ ಇಂಪಾರ್ಟೆಂಟ್. ಈ ನೆಲದ ನೋವುಗಳನ್ನು ತಮ್ಮ ಬರಹಗಳಲ್ಲಿ ಸ್ಪಂದಿಸಿದನ್ನೋದು ಇಂಪಾರ್ಟೆಂಟ್. ಅದು ಹೇಗೆ ಬರ್ತಾರೆ, ಜೈವಿಕ ಕಾಯ್ಕೆಗೆ ಬರ್ತಾರ ಅಲ್ವಾ? ಈ ಉಪದ್ರವಿಗಳು ಅಂತ ಕರಿತೀವಿ ನಾವು. ಉಪದ್ರವಿ ಸಾಹಿತ್ಯಗಳು ಇಲ್ಲಿಲ್ಲದೆ ಎಲ್ಲರೂ ವ್ಯವಸ್ಥೆಗೆ ಉಪದ್ರವ ನೀಡ್ತಕ್ಕಂಥ, ಪ್ರಶ್ನಿಸ್ತಕ್ಕಂಥ ಎಲ್ಲರೂ ಈ ನೆಲದ ಶ್ರೇಷ್ಠ ಕೊಡುಗೆಗಳಂತ ನಾನು ಭಾವಿಸಿದ್ದೀನಿ. ಅದನ್ನ ನಿರುಪದ್ರವಿ ಸಾಹಿತ್ಯಗಳಿಂದ ನಮ್ಮನ್ನು ಓದಿಸಲು ಸಾಧ್ಯ ಇಲ್ಲ. ನಮ್ಮನ್ನು ಯಾವಾಗಲೂ ನಮಗೆ ನಾವೇ ಗ್ರೇಟ್. ಇಲ್ಲಿರ್ತಕ್ಕಂಥ ಏನು ಪ್ರಶಸ್ತಿ ಕೊಟ್ಟಿದ್ದಾರೆ, ಇದು ಎಲ್ಲ ಪ್ರಶಸ್ತಿಗಳಿಗಿಂತ ಬಹಳ ದೊಡ್ಡದು ಅಂತ ತಿಳ್ಕೊಂಡಿದ್ದೀವಿ. ಆ ಕಾರಣ ನಮ್ಮ ಸರ್ಕಾರ ಯಾವುದೇ ಒಂದು ಪ್ರಶಸ್ತಿ ಕೊಡಲಿ, ಅದು 30% ಈ ನೆಲದ ಮೂಲ ನಿವಾಸಿಗಳಿಗೆ ಮೀಸಲಿಡಬೇಕು. ಈ ದೇಶದ ಹಕ್ಕುದಾರ ಯಾರು, ನಿಜವಾದ ವಾರಸುದಾರ ಯಾರು ಅಂದರೆ ಇಲ್ಲಿರ್ತಕ್ಕಂಥ ನೀವು ಮತ್ತು ಅಲ್ಲಿರ್ತಕ್ಕಂಥ ನೀವು. ನಾವು ಮೂಲ ನಿವಾಸಿಗಳು. ನೀವೇನಾದರೂ ಟೋನಿ ಜೋಸೆಫ್ ಅವರ ಅಲ್ಲಿ ಇಂಡಿಯನ್ಸ್ ಅಂತಕ್ಕಂಥ ಪುಸ್ತಕವನ್ನು ಓದಿದ್ರೆ ಶುದ್ಧ ಪರಿಶುದ್ಧ ಅನ್ನೋ ವ್ಯಕ್ತಿ ಇಲ್ಲ. ಇವತ್ತೇನು ಚೌಕಾಂಡ್ ಏನು ಹೇಳ್ತಾ ಇದ್ದಾರಲ್ಲ, ಮೊನ್ನೆ ಪ್ರಕಾಶ್ ರೈ ಒಂದು ಮಾತು ಹೇಳಿದ್ರು ಗುಲ್ಬರ್ಗದಲ್ಲಿ, ನಮಗೆ ಕಮಲ ಮುಖ್ಯ ಅಲ್ಲ, ಕಮಲದ ಕೆಳಗಿರ್ತಕ್ಕಂಥ ಒಂದು ಬ್ರಹ್ಮ ರಾಕ್ಷಸ RSS ಬಹಳ ಅಪಾಯಕಾರಿಯಾಗಿರ್ತಕ್ಕಂಥದ್ದು, ಅದರ ವಿರುದ್ಧ ನಾವು ಹೋರಾಡಬೇಕು. ಈಗ
ಕಾರಣ ಬಹಳ ಅಪಾಯಕಾರಿ ಸ್ಥಿತಿಯಲ್ಲಿ, ಉಸಿರುಗಟ್ಟುವ ಸ್ಥಿತಿಯಲ್ಲಿ ನಮ್ಮ ಸಮಾಜ ಇದೆ, ನಮ್ಮ ದಲಿತ ಸಂವೇದನೆಗಳಿವೆ. ಇದನ್ನು ರಕ್ಷಣೆ ಮಾಡ್ತಕ್ಕಂಥ ಹೊಣೆ ಎಲ್ಲರದ್ದು. ಯಾಕಂದ್ರೆ ನಾವು ಬಹಳ ಸೈಲೆಂಟ್ ಆಗಿರ್ತೀವಿ. ಹಿಂದೆ ಕೋಲಾರದಲ್ಲಿ ಒಬ್ಬ ದಲಿತನ ಮೇಲೆ ಏನಾದರೂ ಹಲ್ಲೆ ನಡೆದಾಗ ಇಡೀ ರಾಜ್ಯದ ಎಲ್ಲ ಪ್ರಗತಿಪರ ಲೇಖಕರು ಬೀದಿ ಬಂದರು. ಇವತ್ತು ಅನೇಕ ಕಡೆಗೆ ಲೇಖಕರ ಮೇಲೆ ದೈಹಿಕವಾಗಿ ಹಲ್ಲೆ ನಡೀತಾ ಇದೆ, ಮಹಿಳೆಯರ ಮಾನಭಂಗ ಆಗ್ತಾ ಇದೆ. ದಲಿತರು ಮುಟ್ಟಿದ ನಾಡು ಅಧಿಕಾರದಲ್ಲಿರ್ತಕ್ಕಂಥವ್ರ ಮಿನಿಸ್ಟರ್ ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಯಾವುದಾದ್ರು ಕುರ್ಚಿ ಕೆಳಗಿಳಿದು ಬಂದ್ರೆ ಆ ಕುರ್ಚಿಯನ್ನ ಶುಚಿಗೊಳಿಸ್ತಕ್ಕಂಥ, ಜಗದ್ಗುರುಗಳ ಪಾದೋದಕದಿಂದ ಶುಚಿಗೊಳಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಇದ್ರ ಬಗ್ಗೆ ನಾವ್ಯಾರು ಧ್ವನಿ ಅಂತಲ್ಲ. ಇದು ಬಹಳ ಅಪಾಯಕಾರಿ ಸ್ಥಿತಿ ಸೂರ್ಯಕಾಂತ್. ಇದು ಬಹಳ ಉಸಿರುಗಟ್ಟುವ ಸ್ಥಿತಿ, ನಗ ಸ್ಥಿತಿಯಲ್ಲಿ ಇಲ್ಲ, ನಾವು ಚಪ್ಪಾಳೆ ಕಟ್ಟುವ ಸ್ಥಿತಿಯಲ್ಲಿ ಇಲ್ಲ. ಬದ್ಧ ಬುದ್ಧಿಗಳಾಗದೇ ಇದ್ರೆ, ಈ ವ್ಯವಸ್ಥೆಯನ್ನು ಸರಿಪಡಿಸ್ತಾ ಇದ್ರೆ, ಇದು 10 ವರ್ಷದಲ್ಲಿ ನಮ್ಮ ಸಂವಿಧಾನ ನಮ್ಮ ಕೈಯಲ್ಲಿ ಇರಲ್ಲ. ಸುಪ್ರೀಂ ಕೋರ್ಟ್ ಕೂಡ, ಕೋರ್ಟ್ಗಳು ಕೂಡ ಹೋಗ್ತಾ ಇದ್ದಾರೆ ಅಲ್ವಾ. ಇದು ಬಹಳ ಇಂಥ ಸನ್ನಿವೇಶದಲ್ಲಿ ನಮ್ಮ ಮೇಲಿರ್ತಕ್ಕಂಥ ಸಾಮಾಜಿಕ ಹೊಣೆಗಾರಿಕೆಯನ್ನು ನಾವು ಅರ್ಥ ಮಾಡಿಕೊಳ್ಳದೇ ಇದ್ರೆ ನಾವು ತೆಗೆದುಕೊಂಥ ಪ್ರಶಸ್ತಿಗಳಿಗೆ ಯಾವ ಅರ್ಥ ಇರಲ್ಲ. ಅದನ್ನು ದಯವಿಟ್ಟು ನಾವೆಲ್ಲ ಕೇವಲ ಒಂದು ಪ್ರಶಸ್ತಿ ಪಡೆದಿಲ್ಲ. ದೊಡ್ಡ ಮನೆಯವರಿದ್ದಾರೆ, ಬಿಜಾಪುರದಿಂದ ಬಹಳ ಹೋರಾಟಗಾರರಿದ್ದಾರೆ. ಇಲ್ಲಿ ಕೇವಲ ನಾವು ಪ್ರಶಸ್ತಿ ಬಹಳ ಸಂತೋಷದಿಂದ ಸುಖವಾಗಿರಕ್ಕಲ್ಲ, ಸುಖವಾಗಿರಕ್ಕೆ ಸಾಧ್ಯವೇ ಇಲ್ಲ. ಈ ಸಮಾಜದಲ್ಲಿ ಏನಾದರೂ ಸಮಥಿಂಗ್ ಯೋಚನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ನಮ್ಮ ಈ ತಳ ಸಮುದಾಯದ ಇವೇನು ನಮ್ಮ ಆಶಯಗಳಿವೆ ಅದನ್ನ ಸಾಂಕ್ರಾಮಿಕಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾವೆಲ್ಲ ಎಜುಕೇಟ್ ಮಾಡಬೇಕು. ನಮ್ಮ ದಲಿತರು, ಒಬ್ಬ ಎಜುಕೇಟೆಡ್ ಒಬ್ಬ ದಲಿತ ಇನ್ನೊಬ್ಬ ಅನ್ಎಜುಕೇಟೆಡ್ ದಲಿತನ ಪರವಾಗಿ ನಾವು ಮಾತಾಡ್ತಾ ಇದ್ರೆ ನಾವು ಕಲ್ತಕ್ಕಂಥ, ನಾವು ಬರೆದಕ್ಕಂಥ ಇದಕ್ಕೆ ಯಾವ ಬೆಲೆ ಇರಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತಿನೇ ಅನೇಕ 3-4 ಗೋಷ್ಠಿಗಳು ನಡೀತಾ ಇದ್ದಾವೆ. ಆದ್ದರಿಂದ ನಾನು ಹೆಚ್ಚಿಗೆ ಮಾತಾಡಕ್ಕೆ. ರಾಷ್ಟ್ರೀಯ ಗೌರವ ಪ್ರಶಸ್ತಿ, ಬೃಹದೇಶಿ ರಾಷ್ಟ್ರೀಯ ಪ್ರಶಸ್ತಿ, ಮೂಲನಾಯಕ ರಾಷ್ಟ್ರೀಯ ಪ್ರಶಸ್ತಿ, ರಾಷ್ಟ್ರೀಯ ಯುವ ಪ್ರಶಸ್ತಿ, ರಾಷ್ಟ್ರೀಯ ಪುಸ್ತಕ ಪ್ರಶಸ್ತಿ ಹೀಗೆ ಹಲವು ಪ್ರಶಸ್ತಿ ಪುರಸ್ಕೃತಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಉಪನ್ಯಾಸಕರೊಂದಿಗೆ ಮುಂದುವರಿಸಿದ್ದಾರೆ. ಶ್ರೀಗಳವರು ನೇನಾಪುರ ಅಥಣಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾರ್ಯಕ್ಷೇತ್ರವಾಗಿದೆ. ಇವರಿಗೆ ಶೈಕ್ಷಣಿಕವಾಗಿ ಸುದೀರ್ಘ ಸೇವೆಯಲ್ಲಿರುವ ಇವರು ಮಾಡಿದ ಕಾರ್ಯಗಳು ಅನೇಕ. ಇವರಿಗೆ ಕಾರ್ಯಕ್ಷೇತ್ರವಾಗಿದೆ. ವಿದ್ಯಾವಿಷಯದ ಟೀಮ್ ಸಿಂಡಿಕೇಟ್ ಸದಸ್ಯರಾಗಿ ಶ್ರೇಷ್ಠ ಕಾರ್ಯಗಳನ್ನು ಇವರು ನಿರ್ವಹಿಸಿದ್ದಾರೆ. ಗ್ರಂಥಪಾಲಕರು, ರಾಷ್ಟ್ರೀಯ ಸೇವಾ ಯೋಜನೆಯ ನಿರ್ದೇಶಕರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ರಾಷ್ಟ್ರೀಯ ಪುಸ್ತಕ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಎಲ್ಲರನ್ನ ಗೌರವಿಸಿದಂತಹ ಸಂಸ್ಥೆಗಳಿಗೂ ಧನ್ಯವಾದಗಳನ್ನ ಈ ಮೂಲಕ ಹೇಳ್ತಾ ಇದ್ದೀವಿ. ವಿವಿಧ ಪತ್ರಿಕೆಯಲ್ಲೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಧರ್ಮಚಕ್ರ ಪರಿವರ್ತಕ, ಸಾಕ್ಷಿ ಪತ್ರಿಕೆಯೊಂದಿಗೆ ಮೂಗನಾಯಕ ದಿನಪತ್ರಿಕೆಯನ್ನು ಪ್ರಾರಂಭಿಸಿ ಅಂಬೇಡ್ಕರ್ ಚಿಂತನೆಗಳನ್ನು ಡಾಕ್ಟರ್ ನಾಡಿಗೆ ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬುದ್ಧ ಮಾರ್ಗ ಸಂಪಾದಕರು. ಸಂಪಾದನೆಯ ಇವರ ಕೃತಿಯಾಗಿದೆ ಮುಕ್ತಿ ಮಾರ್ಗ, ಬಹುಜನ ನಾಯಕ ಕಾಂಶಿರ, ಬುದ್ಧ ಮತ್ತು ಅವನ ಕ್ರಮವಹಿಕೆ, ಹೀಗೆ ಅನೇಕ ಕೃತಿಗಳ ರಚನೆಯೊಂದಿಗೆ ಇತ್ತೀಚೆಗೆ ರಚಿಸಿದಂತಹ ಅಂಬೇಡ್ಕರ್ನ ಮೂಲ ಗ್ರಂಥವಾದ ಮರಾಠಿ ಭಾಷೆಯ ಅಂಬೇಡ್ಕರ್ ಸಹವಾಸದಲ್ಲಿ ಎಂಬ ಕೃತಿಯನ್ನು ಇವರು ಕೃತಿಗಳನ್ನು ನೀಡಿದಂತಹ ರಾಷ್ಟ್ರೀಯ ಜನಕ್ಕೆ ರಾಯಚೂರು ವಿಶ್ವವಿದ್ಯಾಲಯದ
ಗೃಹ ಸಚಿವರು ಆಗಮಿಸಿದ್ದಾರೆ. ಅವರನ್ನೊಮ್ಮೆ ಚಪ್ಪಾಳೆಯೊಂದಿಗೆ ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಮಹೇಶ್ ಬಳ್ಳಾರಿ ಅವರು. ಮಹೇಶ್ ಬಳ್ಳಾರಿ ಅವರು ಉತ್ತರ ಕರ್ನಾಟಕದ ಕೊಪ್ಪಳದವರು. ಶ್ರೀಯುತರು MA BEd ಇಂಗ್ಲಿಷ್ ಪದವೀಧರರು. ಶ್ರೀಯುತರು ಸರ್ಕಾರಿ ಪ್ರೌಢಶಾಲೆ ಇಂಗ್ಲಿಷ್ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀ ಮಹೇಶ್ ಬಳ್ಳಾರಿ ಅವರು ವೃತ್ತಿಯುತ ಶಿಕ್ಷಕರಾದರೆ ಪ್ರವೃತ್ತಿಯಿಂದ ಸಾಮಾಜಿಕ ಕಳಕಳಿಯುಳ್ಳ ಸಾಹಿತಿಯಾಗಿದ್ದಾರೆ. ಶ್ರೀಯುತರು ಪೂರ್ಣ ಸಂಕಲನ, ಕಥೆ, ಜೀವನ ಚರಿತ್ರೆ ಹೀಗೆ ಇವರು ಸ್ತ್ರೀ ಪಾತ್ರದಿಂದ ಅನೇಕ ರೀತಿಯ ಕಲೆಗಳ ಮೂಲಕ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಎಂಬತಕ್ಕಂತಹ ಅಂಶಗಳನ್ನ ಹೇಳ್ತಾ ಇವರು ಅನುಭವಿಸಿದ ಧರ್ಮದ ಕಣ್ಣೀರಿನ ಮೂಲಕ ಸಾಮಾಜಿಕ ಕಳಕಳಿಯ ನಾಟಕ ಜೋಗತಿ, ಮಾತಂಗಿ, ದೇವದಾಸಿ, ಅನಿಷ್ಟ ಪದ್ಧತಿಯ ವಿರುದ್ಧ ಅದ್ಭುತ ಪ್ರದರ್ಶನಗಳನ್ನ ಸುಮಾರು 60 ಕುಮಾರ್ ತಾನಿಶ್ ಕೂಡ ಒಬ್ಬರು. 7 ವರ್ಷದಲ್ಲಿ ಸುಮಾರು 15ಕ್ಕೂ ಹೆಚ್ಚು ವಿಶ್ವ ದಾಖಲೆಯನ್ನು ಮುಟ್ಟಿದಂತಹ ಕೀರ್ತಿ ತಾನಿಶನಿಗೆ ಸಲ್ಲುತ್ತದೆ. ಇಂತಹ ಒಬ್ಬ ಮಹಾನ್ ಪ್ರತಿಭೆಯನ್ನ ನಮ್ಮ 11ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ ಗೌರವಿಸುತ್ತದೆ ಎಂದು ಹೆಮ್ಮೆಯ ಮಾತಾಗಿದೆ. ಅದಕ್ಕೆ ಸನ್ಮಾನ ಮಾಡಿದಂತಹ